ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ನಲ್ಲಿ ಟ್ರಯಲ್ಸ್ ಎಲ್ಲ ಆರಂಭ ಆಗಿರೋದು ನಿಮಗೆ ಗೊತ್ತೇ ಇದೆ. ಈ ಟ್ರಯಲ್ಸ್ನಲ್ಲಿ ಆರಂಭದಲ್ಲಿ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ಬರನ್ನು ಕೂಡ ಕರೆಸಿ ಸಾಕ್ಷಿಗಳನ್ನು ಹೇಳಿಕೆಯನ್ನು ಕೊಡಿಸಿದ್ದು, ಇವತ್ತು ಕೂಡ ಅವರಿಬ್ಬರು ಹಾಜರಾಗಿದ್ದರು ಕೋರ್ಟ್ಗೆ. ಇದೀಗ ಈ ಪ್ರಕರಣದಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಇವತ್ತು ದರ್ಶನ್ ಪರ ವಕೀಲರು ರೇಣುಕಾಸ್ವಾಮಿ ತಂದೆ ತಾಯಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ರು. ರತ್ನಪ್ರಭಾ ಅವರು ಅಂದರೆ ತಾಯಿ ಗೊಂದಲದ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಹೀಗಾಗಿ ರತ್ನಪ್ರಭಾ ಅವರನ್ನು ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸುವಂತೆ SP ಪ್ರಸನ್ನಕುಮಾರ್ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ವಿರುದ್ಧವೇ ರೇಣುಕಾಸ್ವಾಮಿ ತಾಯಿ ಹೇಳಿಕೆಯನ್ನು ನೀಡಿದ್ದು, ಈ ಹಿಂದಿನ ಹೇಳಿಕೆಗೂ ಈಗಿನ ಹೇಳಿಕೆಗೂ ವ್ಯತ್ಯಾಸ ಇದೆ. ಅಂದರೆ ಪೊಲೀಸರ ಮುಂದೆ ಇವರು ಕೊಟ್ಟ ಸ್ಟೇಟ್ಮೆಂಟ್ಗೂ ಕೋರ್ಟಲ್ಲಿ ಕೊಡ್ತಾ ಇರೋ ಸ್ಟೇಟ್ಮೆಂಟ್ಗೂ ವ್ಯತ್ಯಾಸ ಇದೆ. ಹೀಗಾಗಿ ರತ್ನಪ್ರಭಾ ಅವರನ್ನು ಪ್ರತಿಕೂಲ ಸಾಕ್ಷ್ಯವಾಗಿ ಪರಿಗಣನೆಗೆ SP ಪ್ರಸನ್ನಕುಮಾರ್ ಅವರು ಕೋರ್ಟ್ಗೆ ಕೇಳ್ಕೊಂಡಿದ್ದಾರೆ. ಮನವಿ ಬಗ್ಗೆ ಕೋರ್ಟು ಸೋಮವಾರ ನಿರ್ಧಾರವನ್ನು ತಿಳಿಸುತ್ತಂತೆ. ರತ್ನಪ್ರಭಾರನ್ನು ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸಿದರೆ SP ಅವರು ಕೂಡ ರತ್ನಪ್ರಭಾ ಅವರನ್ನು ಪಾಟಿ ಸವಾಲಿಗೆ ಒಳಪಡಿಸಬಹುದು. ಹಾಗಾದರೆ ರತ್ನಪ್ರಭಾ ಅವರು ಈ ಹಿಂದೆ ಕೊಟ್ಟ ಸ್ಟೇಟ್ಮೆಂಟ್ ಏನು, ಕೋರ್ಟಲ್ಲಿ ಕೊಡ್ತಿರೋ ಸ್ಟೇಟ್ಮೆಂಟ್ ಏನು, ಏನಿದು ಗೊಂದಲಕಾರಿ ಹೇಳಿಕೆಗಳು, ಅವರು ತಮ್ಮ ಸ್ಟೇಟ್ಮೆಂಟನ್ನು ಬದಲಾಯಿಸ್ತಾ ಇದ್ದಾರಾ, ಎಲ್ಲೋ ಒಂದು ಕಡೆ ಇದು ಆರೋಪಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನಾದರೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಾ, ಹೀಗೆ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ. ಸೊ ಏನು ರೇಣುಕಾ ಅವರ ತಾಯಿ ಪ್ರತಿಕೂಲ ಸಾಕ್ಷ್ಯ ಅಂತಂದರೆ ನೋಡಿ, ಅವ್ರು ಹೇಳ್ತಾರೆ, ನಾನು ಒಟ್ಟು 3 ಸರ್ತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ರತ್ನಪ್ರಭಾ ಅವ್ರು ಹೇಳಿರೋದು ಇಲ್ಲಿ ತನಕ ನಾನು 3 ಸರ್ತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಯಾವಾಗ ಶವದ ತನಿಖಾ ವೇಳೆ ಪೊಲೀಸರ ಮುಂದೆ ಮತ್ತು ಕಮಿಷನರ್ ಮುಂದೆ. ಶವದ ತನಿಖೆ ಆಗ್ತಿತ್ತಲ್ಲ ಆವಾಗ ಒಂದು ಸರ್ತಿ, ಪೊಲೀಸರ ಮುಂದೆ ಒಂದು ಸರ್ತಿ, ಪೊಲೀಸ್ ಕಮಿಷನರ್ ಮುಂದೆ ಒಂದು ಸರ್ತಿ ಹೇಳಿಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಎಲ್ಲಿ ಕೋರ್ಟಲ್ಲಿ ಹೇಳಿದ್ದಾರೆ ಹಂಗಂತ. ಆದರೆ ಫ್ಯಾಕ್ಟ್ ಏನು ಗೊತ್ತಾ, ಪೊಲೀಸರ ಮುಂದೆ ಮಾತ್ರ ಒಂದೇ ಒಂದು ಸ್ಟೇಟ್ಮೆಂಟ್ ಇವ್ರು ಕೊಟ್ಟಿರೋದು, ಒಂದೇ ಒಂದು ಸಾರ್ತಿ. ಹಾಗಾಗಿ ಇವರು 3 ಸರ್ತಿ ಅಂತ ಯಾಕೆ ಸುಳ್ಳು ಹೇಳಿದರು, ಇದು ಪ್ರಶ್ನೆ. ಇದು ಒಂದು. ಇನ್ನು ಎರಡನೇ ಸಾಕ್ಷಿ, ಇವರು ಗೊಂದಲಕಾರಿ ಹೇಳಿಕೆ ಕೊಡ್ತಾ ಇದ್ದಾರೆ ಪ್ರತಿಕೂಲ ಸಾಕ್ಷ್ಯ ಅಂತಂದರೆ, ಇವ್ರು ಹೇಳ್ತಾರೆ ಮಗನ ಮೊಬೈಲೇ ಗೊತ್ತಿಲ್ಲ ಅಂತ ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಮಗನ ಮೊಬೈಲ್ ಏನಾಯಿತು, ನೀವು ನೋಡಿದ್ರಾ, ಗುರುತಿಸ್ತೀರಾ, ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಪೊಲೀಸರ ಮುಂದೆ ಇದೇ ಮೊಬೈಲು ಅಂತ ಗುರುತಿಸಿದ್ರಂತೆ. ನನ್ನ ಮಗನ ಮೊಬೈಲ್ ಇದೆ ಅಂತ ಗುರುತಿಸಿದ್ರಂತೆ. ಈಗ ನೋಡಿದ್ರೆ ಗೊತ್ತಿಲ್ಲ ಅಂತಿದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ಅನುಮಾನಾಸ್ಪದವಾಗಿ ಹೇಳ್ತಾ ಇದ್ದಾರೆ. ಮೂರನೇ ಸಾಕ್ಷ್ಯ, ರೇಣುಕಾಸ್ವಾಮಿ ಕರೆ ಬಂದ ಬಗ್ಗೆ ದ್ವಂದ್ವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅವತ್ತು ಆತ ಚಿತ್ರದುರ್ಗದಿಂದ ಹೊರಟನಲ್ಲ, ಆ ದಿನ 2 ಬಾರಿ ರೇಣುಕಾಗೆ ತಾಯಿನೇ ಕರೆ ಮಾಡಿದ್ರಂತೆ. ರೇಣುಕಾಸ್ವಾಮಿಗೆ 2 ಸಾರ್ತಿ ರೇಣುಕಾಸ್ವಾಮಿಗೆ ಇವರ ಅಮ್ಮನೇ ಕಾಲ್ ಮಾಡಿದ್ದು. ಯಾವಾಗ ಮಧ್ಯಾಹ್ನ 2:43 ಒಂದು ಸರ್ತಿ, 2:45 ಒಂದು ಸರ್ತಿ, 2 ನಿಮಿಷ ಗ್ಯಾಪಲ್ಲಿ 2 ಸರ್ತಿ ರೇಣುಕಾ ತಾಯಿ ಕರೆ ಮಾಡಿದ್ರಂತೆ. ಈ ಕರೆ ಮಾಡಿದ ವೇಳೆಯಲ್ಲಿ ರೇಣುಕಾಸ್ವಾಮಿ ಪಟ್ಟಣಗೆರೆ ಶೆಡ್ಡಲ್ಲೇ ಇದ್ದ. ಅಷ್ಟೊತ್ತಿಗಾಗಲೇ ಅವನನ್ನು ಕರ್ಕೊಂಡೋಗಿ ಅಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ರು. ಆದರೆ ಕೋರ್ಟಲ್ಲಿ ಹೇಳಿಕೆ ಕೊಡಬೇಕಾದ್ರೆ ಇವರು ರತ್ನಪ್ರಭಾ ಏನು ಹೇಳಿದ್ದಾರೆ ಗೊತ್ತಾ, ಇಲ್ಲ ಅವನೇ ಕಾಲ್ ಮಾಡಿದ್ದ, ನಾನೇನು ಕಾಲ್ ಮಾಡಿರಲಿಲ್ಲ ಅಂತಾರೆ. ಆ ರೇಣುಕಾಸ್ವಾಮಿನ ಅಷ್ಟೊತ್ತಿಗಾಗಲೇ ಪಟ್ಟಣಗೆರೆ ಶೆಡ್ಡಲ್ಲಿ ಹಣ್ಣುಗಾಯಿ ನೀರುಗಾಯಿ ಮಾಡಾಕಿದ್ರು. ಅವನೇನು ಕಾಲ್ ಮಾಡ್ತಾನೆ? ಮೊದಲು ಇವ್ರು ಹೇಳಿದ್ದು ನಾನೇ ಕರೆ ಮಾಡಿದ್ದೆ ಅಂತ, ಕೋರ್ಟಲ್ಲಿ ಹೇಳ್ತಿರೋದು ಅವನೇ ಕಾಲ್ ಮಾಡಿದ್ದ ಅಂತ. ಇದು ಅನುಮಾನ ಮೂಡ್ತಾ ಇದೆ. ಪೊಲೀಸರ ಮುಂದೆ ನೀಡಿರುವ ಹೇಳಿಕೆಗೆ ವ್ಯತಿರಿಕ್ತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಒಂದಿದೆ, 4ನೇದು ಏನು, ರೇಣುಕಾಸ್ವಾಮಿ ಸಿಮ್ ಬಗ್ಗೆ ಕೂಡ ಇವರು ದ್ವಂದ್ವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ, ರೇಣುಕಾಸ್ವಾಮಿ ಸಿಮ್ ಬಗ್ಗೆ ಎಲ್ಲ ನನಗೆ ಗೊತ್ತೇ ಇಲ್ಲ, ಅವನು ಎಷ್ಟು ಸಿಮ್ ಯೂಸ್ ಮಾಡ್ತಾ ಇದ್ನೋ ಏನೋ ನಂಗೆ ಗೊತ್ತಿಲ್ಲ, ನಂಬರು ಗೊತ್ತಿಲ್ಲ ಅಂತ. ಆದರೆ ಕೋರ್ಟ್ನಲ್ಲಿ ಇಲ್ಲ ಅವನು 2 ಸಿಮ್ ಬಳಸ್ತಾ ಇದ್ದ, ಒಂದು ಅವನದೇ ನಂಬರು, ಇನ್ನೊಂದು ಅವ್ರ ಅಪ್ಪಂದು ನಂಬರ್ನ ಅವ್ನು ಯೂಸ್ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಪೊಲೀಸರ ಮುಂದೆ ಗೊತ್ತಿಲ್ಲ ಅನ್ನೋದು, ಕೋರ್ಟಲ್ಲಿ 2 ಸಿಮ್ ಬಳಸ್ತಿದ್ದ ಅಂತ ಹೇಳೋದು, ಇದೆಲ್ಲವನ್ನು ನೋಡಿದಂತಹ SP ಪ್ರಸನ್ನಕುಮಾರ್ಗೆ ಯಾಕೋ ಡೌಟ್ ಹೊಡೆಯೋಕ್ಕೆ ಶುರುವಾಯಿತು. ಇವರೇನಪ್ಪ ಪೊಲೀಸರ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ, ಕೋರ್ಟ್ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ, ಹಾಗಾಗಿ ಇವರನ್ನು ಪ್ರತಿಕೂಲ ಸಾಕ್ಷಿಯನ್ನಾಗಿ ಮಾಡಬೇಕು ಅಂತ ಕೋರ್ಟ್ನ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಸೋಮವಾರ ಕೋರ್ಟು ಡಿಸೈಡ್ ಮಾಡುತ್ತೆ.